ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಫ್ರೆಂಡ್ಸ್, GPSTR ಮತ್ತು PSTR ಮತ್ತು HSTRಗೆ ಅನುಕೂಲವಾಗುವ ರೀತಿಯಲ್ಲಿ ಶಿಶು ವಿಕಸನ ಬೋಧನಾ ಶಾಸ್ತ್ರ ಅಂದರೆ ಎಜುಕೇಷನ್ ಸೈಕಾಲಜಿಯ ಕೆಲವು ಭಾಗಗಳಾಗಿ 2015ರಿಂದ 2022ವರೆಗಿನ ಒಂದು GPSTR ಪರೀಕ್ಷೆಯ ಪಾರ್ಟ್ 2 ಎರಡನೇ ವಿಡಿಯೋದ ಬಗ್ಗೆ ನಾನಿವತ್ತು ಮಾತಾಡ್ತಾ ಇದ್ದೀನಿ. ನೋಡಿ ಡಿಯರ್ ಫ್ರೆಂಡ್ಸ್, ಇನ್ನೂ ಯಾರು ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಇದರಲ್ಲಿ ಪ್ಲೇಸ್ಟೋರಲ್ಲಿ ಹೋದರೆ ನಿಮಗೆ ಆಯಾ ಸಬ್ಜೆಕ್ಟ್ ವೈಸ್ ಕ್ವಶನ್ ಅನಾಲಿಸಿಸ್ ಮಾಡಿರ್ತಕ್ಕಂಥ ವಿಡಿಯೋಗಳು ನಿಮಗೆ ಸಿಗುತ್ತೆ. ನೆಕ್ಸ್ಟು ಅದೇ ರೀತಿಯಾಗಿ GPSTR, HSTR ಮತ್ತು ಈ PSTR ವಿಷಯಗಳಿಗೆ ಸಂಬಂಧಿಸಿದಂತೆ PM ಮೆಥಡ್, ಸೋಷಿಯಲ್ ಸೈನ್ಸ್ ಮತ್ತು PSTR 1 to 5 ತರಗತಿಗಳು ನಮಗೆ ಈಗಾಗಲೇ ಸಿಗ್ತಾ ಇದೆ ಆನ್ಲೈನಲ್ಲಿ ನಮ್ಮ ಸ್ಪರ್ಧಾ ಕರ್ನಾಟಕ ಮೊಬೈಲ್ ಆ್ಯಪಲ್ಲಿ. ನೆಕ್ಸ್ಟ್ ಅದಾದಮೇಲೆ ನಾವು ವಿಶೇಷವಾಗಿ ಮತ್ತೆ ನೋಡೋದಾದರೆ ಶೈಕ್ಷಣಿಕ ಮನೋವಿಜ್ಞಾನ ಬಗೆಹರಿಸುವ ಸಮಸ್ಯೆಗಳು ಸಂಬಂಧಪಟ್ಟಿರುವುದು. ಫಸ್ಟ್ ಇಲ್ಲ, ನಾವೀಗ ಚೈಲ್ಡ್ ಆ್ಯಂಡ್ ಡೆವಲಪ್ಮೆಂಟ್ ಪೆಡಗಾಗಿಯನ್ನು ಸ್ಟಡಿ ಮಾಡುವಾಗ ಫಸ್ಟ್ ಇಲ್ಲಿ ಏನು ಕೇಳಿದ್ದಾನೆ, ವಾಟ್ ಈಸ್ ದ ಎಜುಕೇಷನ್ ಸೈಕಾಲಜಿ ಅಂತ ಕೇಳಿದ್ದಾನೆ. ಅವನು ವಾಟ್ ಈಸ್ ದ ಎಜುಕೇಷನ್ ಸೈಕಾಲಜಿ ಅಂತ ಕೇಳಿದ್ದಾನೆ. ನೋಡಿ, ಸ್ಕಿನ್ನರ್ ಅವರ ಪ್ರಕಾರ ಸೈಕಾಲಜಿ ಅಂದ್ರೇನು? ಈ ಒಂದು ಸ್ಕಿನ್ನರ್ ಅವರ ಪ್ರಕಾರ ಸೈಕಾಲಜಿ ಅಂದರೆ ನಿಮಗೆ ಗೊತ್ತಿದೆ, ಬೋಧನೆ ಮತ್ತು ಕಲಿಕೆಯ ಒಂದು ಅಂತರ್ ಸಂಬಂಧ ಏನಿದೆ, ಈ ಸಂಬಂಧಗಳನ್ನು ನಾವೇನಂತ ಕರಿತೀವಿ ಅಂದರೆ ಈ ಒಂದು ಶೈಕ್ಷಣಿಕ ಮನೋವಿಜ್ಞಾನ ಅಂತ ಕರಿತೀವಿ. ನೋಡಿ, ಬೋಧನೆ ಮತ್ತು ಕಲಿಕೆ ನಡುವಿನ ಅಂತರ್ ಸಂಬಂಧಗಳು ಶೈಕ್ಷಣಿಕ ಮನೋವಿಜ್ಞಾನ ಆದರೆ ಆಗ ಮೆಂಟಲಿ ಹೆಲ್ತ್, ಹಂಗೆ ಬಗೆಹರಿಸುವ ಮೆಂಟಲ್ ಹೆಲ್ತ್ ಅನ್ನೋದು ಅದರಲ್ಲಿ ಬರ್ತಕ್ಕಂಥ ಒಂದು ಪಾರ್ಟು. ಹಾಗೆ ಮಾನಸಿಕ ವಿಕಾಸ ಅಂತಕ್ಕಂಥದ್ದು, ಮೆಂಟಲ್ ಡೆವಲಪ್ಮೆಂಟ್ ಅಂತಕ್ಕಂಥದ್ದು ಏನಿದೆ, ವಿಕಾಸ ಡೆವಲಪ್ಮೆಂಟ್ ಅಂತಕ್ಕಂಥದ್ದೇನು ಅದಿರ್ಬೋದು. ಹಾಗೆ ಅಡೋಲೆಸೆನ್ಸ್ ಅಂತಕ್ಕಂಥದ್ದು ಹದಿಹರೆಯದವರಿಗೆ ಸಂಬಂಧಿಸಿದಂತಹ ಅಂಶಗಳು ಇರ್ಬೋದು. ಹಾಗಾದರೆ ಶೈಕ್ಷಣಿಕ ಮನೋವಿಜ್ಞಾನದ ಬಗೆಹರಿಸುವ ಸಮಸ್ಯೆಗಳು ಸಂಬಂಧಪಟ್ಟಿರುವುದು ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ಇಂಟರ್ಲೇಷನ್ ಅಂತ ಗೊತ್ತಿರಬೇಕು. ಏನಂತ ಕರಿಬೇಕು ಅದನ್ನು? ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ಇಂಟರ್ಲೇಷನ್ ಅಂತ ನಿಮಗೆ ಗೊತ್ತಿರಬೇಕು. ಶೈಕ್ಷಣಿಕ ಮನೋವಿಜ್ಞಾನದ ಮೇಲೆ ಈ ರೀತಿಯಾದಂಥ ಒಂದು ಡೆಫಿನಿಷನ್ಸ್ ಮೇಲೆ ಪ್ರಶ್ನೆಗಳು ನಮಗೆ ಬಂದಿದೆ ಅಂತಕ್ಕಂಥದ್ದು. ನೋಡಿ, ಇಲ್ಲಿ ಮತ್ತೆ ಸಂಜ್ಞಾತ್ಮಕ ಬೆಳವಣಿಗೆ ಸಿದ್ಧಾಂತಕ್ಕೆ ಸಂಬಂಧಪಟ್ಟ ಹೆಸರಾಂತ ಮನೋವಿಜ್ಞಾನಿ ಹೆಸರೇನು? ನೋಡಿ, ಜ್ಞಾನಾತ್ಮಕ ಅಂದರೆ ಕಾಗ್ನೇಟಿವ್ ಡೆವಲಪ್ಮೆಂಟ್ಸ್, ಈ ಸಂಜ್ಞಾತ್ಮಕ ಅಂದರೆ ನಿಮಗೆ ಒಂದು ಸಿಗ್ನಲ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ನೋಡು, 4 ಹಂತಗಳನ್ನು ಪಿಯಾಜೆ ಅವರು ಹೇಳ್ತಾರೆ. ಸಂಜ್ಞಾ ಕಲಿಕೆಗೆ ಸಂಬಂಧಿಸಿದಂತೆ ಮೊದಲ ಹಂತ ಹೇಳ್ತದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಮೊದಲ ಹಂತ ಹೇಳ್ತದೆ ಅಂತಕ್ಕಂಥದ್ದು. ನೋಡಿ, ಜ್ಞಾನಾತ್ಮಕ ಬೆಳವಣಿಗೆ ಸಿದ್ಧಾಂತದಲ್ಲಿ 4 ಹಂತಗಳೇನಿದೆ ಪಿಯಾಜೆ ಅವರ, ಅವು ನಿಮಗೆ ವಿಶೇಷವಾಗಿ ಕೇಳ್ತಾ ಹೋಗ್ಬೋದು. ನೋಡಿ, ಹಾಗೆ ಅಬ್ರಾಹಂ ಮಾಸ್ಲೋ ಅವರು ಅಂತಕ್ಕಂಥದ್ದೇನಿದೆ ಮಾನವತಾವಾದಿ ಅಂತ ಕರಿತೀವಿ. ಈ ಹ್ಯೂಮನಿಟಿಗೆ ಸಂಬಂಧಿಸಿದಂಥ ಮಾನವತಾವಾದಿ ಅಂತಕ್ಕಂಥದ್ದು. ಇವರು ಹೆರಾರ್ಕಿ ನೀಡ್ಸ್ ಬಗ್ಗೆ ಹೇಳ್ತಾರೆ. ಮಾಸ್ಲೋ ಅವರು ಏನು ಮಾಡ್ತಾರೆ, ಈ ಒಂದು ಶ್ರೇಣೀಕೃತವಾದಂತಹ ಅಗತ್ಯತೆಗಳೇನಿದೆ ಈ ಸಿದ್ಧಾಂತದ ಬಗ್ಗೆ ಹೇಳುತ್ತೆ. ನೋಡಿ, BF ಸ್ಕಿನ್ನರ್ ಅವರು ಏನಿದ್ದಾರೆ ಈ ರಿಕ್ಯಾಪ್ಚುಲೇಷನ್ ಥಿಯರಿ ಬಗ್ಗೆ ಹೇಳ್ತಾರೆ. ಈ ಒಂದು ಪುನರಾವರ್ತನೆ ಬಗ್ಗೆ ಸ್ಕಿನ್ನರ್ ಹೇಳ್ತಾರೆ, ಅಥವಾ ಇದನ್ನು ಆಪರೆಂಟ್ ಕಂಡೀಷನ್ ಅಂತ ಕರಿತೀವಿ. ಆಪರೆಂಟ್ ಕಂಡೀಷನ್. ನೋಡಿ, ಹಾಗೆ ಬ್ರೂನರ್ ಅವ್ರು ಏನು ಹೇಳ್ತಾರೆ, ಡಿಸ್ಕವರಿ ಲರ್ನಿಂಗ್ ಬಗ್ಗೆ ಹೇಳ್ತಾರೆ. ಇವರು ಅನ್ವೇಷಣ ಕಲಿಕಾ ಸಿದ್ಧಾಂತದ ಬಗ್ಗೆನೂ ಸಹ ಇವರು ಹೇಳ್ತಾ ಹೋಗ್ತಾರೆ. ಕಾಗ್ನೇಟಿವ್ ಡೆವಲಪ್ಮೆಂಟ್ಸ್ ಬಗ್ಗೆನೂ ಸಹ ಬ್ರೂನರ್ ಅವರು ಹೇಳ್ತಾ ಹೋಗ್ತಾರೆ. ಪಿಯಾಜೆ ಅವರ ಕಾಗ್ನೇಟಿವ್ ಮತ್ತು ಸಂಜ್ಞಾತ್ಮಕ ಬೆಳವಣಿಗೆ ಏನಿದೆ ಇದು ಪಿಯಾಜೆ ಅವರಿಗೆ ಸಂಬಂಧಿಸಿದಂಥದ್ದು. ಅಬ್ರಾಹಂ ಮಾಸ್ಲೋ ಅಂದರೆ ಇವರ ಒಂದು ಪಿರಾಮಿಡ್ಡಿನ ಆಕಾರದ ಒಂದು ಅಂಶಗಳೇನಿದೆ ಇವ್ರ ಬಗ್ಗೆ ಕೇಳ್ಬೋದು, ಅಥವಾ ಈ ಶ್ರೇಣೀಕೃತ ಅಗತ್ಯತೆಗಳೇನಿದೆ ಹೆರಾರ್ಕಿ ನೀಡ್ಸ್ ಬಗ್ಗೆ ಕೇಳ್ಬೋದು. ಹಾಗೆ ಪುನರಾವರ್ತನೆಗೆ ಸಂಬಂಧಿಸಿದಂಥ ಮತ್ತು ಅನ್ವೇಷಣೆಗೆ ಸಂಬಂಧಿಸಿದಂಥ ಅನ್ವೇಷಣಾ ಕಲಿಕಾ ಸಿದ್ಧಾಂತದ ಬಗ್ಗೆ ಬ್ರೂನರ್ ಅವರನ್ನು ನಾವು ನೋಡ್ಬೋದು. ನೋಡಿ, ಎರಡನೇ ಪ್ರಶ್ನೆಗೆ ನಾವು ಈ ಒಂದು ಡಿ ಏನಿದೆ ಇದು ರೈಟ್ ಆನ್ಸರ್ ಅಂತ ನಮಗೆ ಗೊತ್ತಾಯಿತು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಕೆಳಕಂಡ ಯಾವುದು ಕಲಿಕೆಯಿಂದ ಉಂಟಾದುದಲ್ಲ? ನೋಡಿ, ಯಾವುದು ಕಲಿಕೆಯಿಂದ ಉಂಟಾದದ್ದಲ್ಲ? ಪರಿಕಲ್ಪನೆ ರೂಪುಗೊಳ್ಳುವುದು, ಹಾಗೆ ದೈಹಿಕ ಪರಿಪಕ್ವತೆ ಇರ್ಬೋದು, ಅಭಿವೃದ್ಧಿ ರೂಪುಗೊಳ್ಳುವುದಿರ್ಬೋದು, ಜ್ಞಾನ ವೃದ್ಧಿಯಾಗುವುದು ಅಂತಕ್ಕಂಥದ್ದು ನಮಗಿಲ್ಲಿ ಕೊಡ್ತಾ ಹೋಗಿದ್ದಾರೆ. ನೋಡಪ್ಪ, ಇಲ್ಲಿ ಪರಿಕಲ್ಪನೆ ರೂಪುಗೊಳ್ಳುವುದು ಯಾವುದು ಅಂದರೆ ಯಾವುದೇ ಒಂದು ಕಾನ್ಸೆಪ್ಟಲ್ಲಿ ಈ ಒಂದು ಸೃಜನಶೀಲತೆ ಆಗ್ತಕ್ಕಂಥದ್ರ ಮುಖ್ಯ ಉದ್ದೇಶನೇ ಪರಿಕಲ್ಪನೆ. ಯಾವುದೇ ಒಂದು ವಸ್ತು ವಿಷಯದ ಮೇಲೆ ನಾವು ಹೊಸ ಪರಿಕಲ್ಪನೆಯನ್ನು ಹೊಂದಿದರೆ ಅದನ್ನು ನಾವು ಕ್ರಿಯೇಟಿವಿಟಿ ಅಂತ ಕರಿತೀವಿ. ಏನಂತ ಕರಿತೀವಿ? ಕ್ರಿಯೇಟಿವಿಟಿ. ನೆಕ್ಸ್ಟು ಜ್ಞಾನಾತ್ಮಕವಾಗಿ ವೃದ್ಧಿಯಾಗುವುದು ಯಾವಾಗ ಅಂದರೆ ನಮಗೆ ಡೆವಲಪ್ಮೆಂಟ್ ಅಂತ ಏನು ಓದಿದ್ರು, ಈ ಒಂದು ಕಾಗ್ನೇಟಿವ್ ಡೆವಲಪ್ಮೆಂಟ್ ಅಂತಕ್ಕಂಥದ್ದು ಕಲಿಕೆ ಮತ್ತು ಪರಿಸರದ ಮೂಲಕ ಆಗುತ್ತೆ. ಅಭಿವೃದ್ಧಿ ರೂಪುಗೊಳ್ಳುವುದು ಅಂತಕ್ಕಂಥದ್ದು ಸಹ ನಿಮಗೆ ಗ್ರೋತ್ ಆಗ್ತಕ್ಕಂಥದ್ದು ಸಹ ನಿಮಗೇನು ಅಂದರೆ ಈ ಒಂದು ಬೆಳವಣಿಗೆಯ
ಒಂದು ಅಂಶವಾಗಿರ್ತದೆ, ಕಲಿಕೆಯಿಂದ ಉಂಟಾಗುತ್ತೆ. ಆದರೆ ಫಿಸಿಕಲ್ ಮೆಚುರೇಷನ್ ಅಂತ ಏನು ಕರಿತೀವಿ, ಈ ಫಿಸಿಕಲ್ ಮೆಚುರೇಷನ್ ಪರಿಪಕ್ವತೆ ಅಂದರೆ ನಿಮಗೆ ಗೊತ್ತಿದೆ ಪರಿಪಕ್ವತೆ. ಯಾಕೆ ಅಂದರೆ ಕಲಿಕೆ ಯಾವ ಟೈಮಲ್ಲಿ, ಮಗು ಹುಟ್ಟಿದ ತಕ್ಷಣ ಸೈಕಲ್ ಹೊಡೆಯೋಕ್ಕಾಗಲ್ಲ. ಮಗು ಒಂದು ಸೈಕಲನ್ನು ಹೊಡಿಬೇಕಂದ್ರೆ ಅದಕ್ಕೇನು ಮಾಡಬೇಕು, ಸ್ನಾಯು ಶಕ್ತಿ ಬೇಕು. ಈ ಸ್ನಾಯು ಶಕ್ತಿ ಅಥವಾ ಕಲಿಕೆಗೆ ಒಂದು ಸೂಕ್ತವಾದಂತಹ ವೇಳಾಪಟ್ಟಿಯನ್ನು ಹಾಕಿಕೊಡ್ತಕ್ಕಂಥದ್ದೇ ಈ ಒಂದು ಮೆಚುರೇಷನ್ ಅಂತ ಕರಿತೀವಿ. ಏನಂತ ಕರಿತೀವಿ, ಮೆಚುರೇಷನ್. ಮೆಚುರೇಷನ್ ಅಂದರೆ ಏನು, ವ್ಯಕ್ತಿಯಲ್ಲಿ ಅಂತರ್ಗತವಾಗಿರ್ತಕ್ಕಂತಹ ಈ ಸ್ವಾಭಾವಿಕವಾದಂತಹ ಅಂಶಗಳನ್ನು ಹೊರ ಹಾಕ್ತಕ್ಕಂಥದ್ದು, ಹಾಲು ಹಲ್ಲು ಬರ್ತಕ್ಕಂಥದ್ದು ಅಥವಾ ಅವನ ದೈಹಿಕ ಬದಲಾವಣೆ ಆಗ್ತಕ್ಕಂಥದ್ದು, ಇದು ಕಲಿಕೆಯಿಂದ ಉಂಟಾಗೋದಿಲ್ಲ, ಇದು ವ್ಯಕ್ತಿಯಲ್ಲಿ ಅಂತರ್ಗತ ಆಗಿರುತ್ತೆ. ಹಾಗಾಗಿ ಈ ಒಂದು ಕಲಿಕೆ ಇರ್ಬೋದು, ಪರಿಪಕ್ವತೆ ಇರ್ಬೋದು, ವಿಕಾಸ ಇರ್ಬೋದು, ಹಾಗೆ ಬೆಳವಣಿಗೆ ಇರ್ಬೋದು, ಈ 4 ಅಂಶಗಳು ಒಂದಕ್ಕೊಂದು ಸಂಬಂಧವನ್ನು ಹೊಂದಿದೆ. ಆದರೆ ಕಲಿಕೆಗೆ ಒಂದು ಟೈಮ್ ಟೇಬಲನ್ನು, ವೇಳಾಪಟ್ಟಿಯನ್ನು ಹಾಕಿಕೊಡ್ತಕ್ಕಂಥದ್ದು ದೈಹಿಕ ಪಕ್ವತೆ ಅಥವಾ ಫಿಸಿಕಲ್ ಅಂದರೆ ಮೆಚುರೇಷನ್ ಅಂತ ಕರಿತೀವಿ. ಈಗ ಒಂದು ಮಗು ಪೆನ್ನನ್ನು ಹಿಡಿಬೇಕಂದ್ರೆ ಆ ಪೆನ್ನಿಗೆ ಸ್ನಾಯು ಶಕ್ತಿ ಬೇಕು, ಒಂದು ಬಾಲನ್ನು ಹಿಡಿಬೇಕಂದ್ರೆ ಆ ಬಾಲಿಗೆ ಸ್ನಾಯು ಶಕ್ತಿ ಬೇಕಾಗ್ತದೆ ಅಂತಕ್ಕಂಥದ್ದು. ಹಾಗಾಗಿ ಈ ದೈಹಿಕ ಪಕ್ವತೆ ಏನಿದೆ ಇದು ರೈಟ್ ಆನ್ಸರ್. ಆಪ್ಷನ್ 3ನಲ್ಲಿ ಇದು ರೈಟ್ ಆನ್ಸರ್ ಅಂತಕ್ಕಂಥದ್ದು ನಿಮಗೆ ಗೊತ್ತಾಯಿತು. ನೆಕ್ಸ್ಟ್ 6ನೇ ತರಗತಿ ಅಂದರೆ ಇಲ್ಲಿ 6ನೇ ತರಗತಿಯಲ್ಲಿ ಕಲಿಯುತ್ತಿರುವ ಸುಮಾಳಿಗೆ ತನ್ನ ದೇಹದಲ್ಲಿ ಉಂಟಾಗುವ ಬದಲಾವಣೆಗಳಿಂದ ಮುಜುಗರ ಹಾಗೂ ಒತ್ತಡ ಉಂಟಾಗಿದೆ. ಆಕೆಯ ಶಿಕ್ಷಕರಾಗಿ ನೀವು ಆಕೆಯನ್ನು ಹೇಗೆ ಸಮಾಧಾನ ಪಡಿಸುವಿರಿ? ನೋಡಿ, ಒಬ್ಬ ಕ್ಲಾಸ್ ಟೀಚರ್ಗೆ ಒಂದು ಜನರಲ್ ಕ್ವಶನ್ಸ್ ಕೇಳಿದ್ದಾರೆ. ಅವನು ಹೇಗೆ ಅವಳು ಸುಮಾಳನ್ನು ನೀವು ಏನು ಮಾಡ್ತೀರಾ ಅಥವಾ ಸಮಾಧಾನ ಪಡಿಸ್ತೀರಾ ಅಂತ. ಶಾಲಾ ಆಪ್ತ ಸಲಹೆಗಾರರ ಬಳಿ ಕಳಿಸುವಿ, ಅಥವಾ ಅಲ್ಲಿ ಯಾರು ಡಿ ಗ್ರೂಪ್ ನೌಕರರು ಇರ್ತಾರೋ ಅಲ್ಲಿ ಕಳಿಸೋದು. ಸುಮಾ ತಾಯಿ ಜೊತೆ ಮಾತನಾಡಿಸಿ ಸುಮಾಳಿಗೆ ತಿಳುವಳಿಕೆ ಹೇಳುವಂತೆ ಕೇಳಿಕೊಳ್ಳುವುದು. ನೆಕ್ಸ್ಟು ತಿಳುವಳಿಕೆ ಹೇಳುವಂತೆ ಕೇಳಿಕೊಳ್ಳೋದು ಅಂತಕ್ಕಂಥದ್ದಿದೆ. ನೆಕ್ಸ್ಟು ಸುಮಾ ತಾಯಿ ಜೊತೆ ಮಾತನಾಡೋದಾಯ್ತಾ. 3ನೇದು ಹದಿಹರೆಯದಲ್ಲಿ ಉಂಟಾಗುವ ದೈಹಿಕ ಬದಲಾವಣೆಗಳು ಹಾಗೂ ಬದಲಾವಣೆಗಳಿಗೆ ಸಮರ್ಪಕವಾಗಿ ಹೊಂದಿಕೊಳ್ಳುವ ಬಗ್ಗೆ ಪ್ರಗತಿಯಲ್ಲಿ ಬೋಧಿಸ್ತಕ್ಕಂಥದ್ದು. ನೆಕ್ಸ್ಟು ಈಗ ಚಿಂತೆ ಮಾಡಬೇಡ, ಬದಲಾವಣೆಗಳ ಬಗ್ಗೆ ಉದಾಸೀನ ತಾಳು ಎಂದು ಹೇಳುವುದು. ನೋಡಿ, ಫಸ್ಟ್ ಆಪ್ಷನ್ಸ್ ಇರ್ಬೋದು, ಬಿ ಸೆಕೆಂಡ್ ಆಪ್ಷನ್ಸ್ ಇರ್ಬೋದು, ಫಸ್ಟ್ ಆಪ್ಷನ್ಸ್ ಇವ್ಯಾವ ಮಾಡಬಾರ್ದು. ಒಬ್ಬ ಉತ್ತಮ ಶಿಕ್ಷಕ ಏನು ಮಾಡಬೇಕಂದ್ರೆ, ಈ ನೀವು ಸೈಕಾಲಜಿಲಿ ಅರ್ಲಾಕ್ರವರ 10 ಅಂಶಗಳನ್ನು ಓದಿದ್ರ. ಈ ಅರ್ಲಾಕ್ರವರ ಈ 10 ಅಂಶಗಳೇನಿದೆ, ಈ 10 ಅಂಶಗಳಲ್ಲಿ ಅದರಲ್ಲೂ ವಯಸ್ಕತನದಲ್ಲಿ ಅಡೋಲೆಸೆನ್ಸ್ ಪೀರಿಯಡಲ್ಲಿ ಆಗ್ತಕ್ಕಂತಹ ಒಂದು ಬದಲಾವಣೆಗಳಿಗೆ ಅವರಿಗೆ ಸರಿಯಾದಂತಹ ಸಮರ್ಪಕವಾದಂತಹ ಒಂದು ಪ್ರಗತಿಯಲ್ಲಿರ್ತಕ್ಕಂಥ ಅಂಶಗಳನ್ನು ಸೂಕ್ತವಾದ ಕಾರಣಗಳೊಂದಿಗೆ ಅವ್ರಿಗೆ ನೀಡಬೇಕು. ಚೇಂಜಸ್ ನಾನೀಗ ಹೇಳ್ದು ಇದೇ ತಾನೆ. ಮೆಚುರೇಷನ್ ಅಂದರೆ ಅವರ ಬದಲಾವಣೆಗಳು ಸ್ವಾಭಾವಿಕವಾಗಿ ವ್ಯಕ್ತಿಯಲ್ಲಿ ಅಂತರ್ಗತ ಆಗಿರುತ್ತೆ, ನಮಗೆ ಗೊತ್ತಾಗಲ್ಲ. ನಾವು ಬೆಳಿಬೇಡ ಅಂದರೆ ಬೆಳೆದಂಗೆ ಇರೋಕ್ಕಾಗಲ್ಲ. ನೋಡಿ, ನಮಗೆ ವ್ಯಕ್ತಿಯಲ್ಲಿರ್ತಕ್ಕಂಥ ಬದಲಾವಣೆಗಳನ್ನು ನಾವಿಲ್ಲಿ ತರಲೇಬೇಕು. ಸುಮ್ಮನೆ ನಾವು ಊಟ ಮಾಡಿ ಮಲಗಿದ್ರೆ ವಯಸ್ಸಾಗಲ್ಲ ಅನ್ನೋಂಗಿಲ್ಲ. ನೀನು ಹುಟ್ಟಿದ ಮೇಲೆ ಅಂದರೆ ನಿನಗೆ ಒಂದು ಬಾಲ್ಯದಿಂದ ಜನನದಿಂದ ಮರಣದವರೆಗೆ ಒಂದು ನಿರಂತರವಾದ ಪ್ರಕ್ರಿಯೆ ಏನಾಗಿರುತ್ತೆ ಅಂದರೆ ವಿಕಾಸ ಆಗಿರುತ್ತೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಹಾಗಾಗಿ ಈ ರೀತಿಯ ವಿಕಾಸಗಳಿಗೆ ಮಗು ಹೊಂದಿಕೊಳ್ಳುವ ಸಮರ್ಪಕವಾದ ರೀತಿಯಲ್ಲಾದಂಥ ಒಂದು ಸಮರ್ಪಕತೆಯನ್ನು ನೀಡಬೇಕು ಶಿಕ್ಷಕರು. ವ್ಯಕ್ತಿ ವೈವಿಧ್ಯತೆಯನ್ನು ನಿರ್ಧರಿಸುವ ಅಂಶಗಳು. ನೋಡಿ, ಈ ಇಂಡಿವಿಜುವಲ್ ಡಿಫ್ರೆನ್ಸಸ್ ಅಂತ ಅಷ್ಟೇ, ಇಂಡಿವಿಜುವಲ್ ಡಿಫ್ರೆನ್ಸಸ್ ಅಂತ. ಇಲ್ಲಿ ವ್ಯಕ್ತಿಯ ವೈವಿಧ್ಯತೆಯನ್ನು ನಿರ್ಧರಿಸುವ ಅಂಶಗಳು ಯಾವುವು ಅಂತಕ್ಕಂಥದ್ದು, ವೈವಿಧ್ಯತೆಯನ್ನು ನಿರ್ಧರಿಸ್ತಕ್ಕಂಥದ್ದು. ನೋಡಿ, ಪ್ರಪಂಚದ ವ್ಯಕ್ತಿ ವೈವಿಧ್ಯತೆ, ಪ್ರಪಂಚದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಭಿನ್ನವಾಗಿರ್ತಾನೆ. ಇವೆಲ್ಲ ಕಾರಣ ಆದರೂ ಸಹ ಈ ಮೇಲಿನ ಎಲ್ಲವೂ ಅಂಶಗಳು ಅಂತಕ್ಕಂಥದ್ದೇನಿದೆ ಅದ್ರ ಮೇಲೂ ನಿರ್ಧರಿಸುವ ಅಂಶಗಳು ಅಂತ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ನಮಗೇನಾಗುತ್ತೆ ಅಂದರೆ ನಿರ್ಧರಿಸುವ ಅಂಶಗಳು ಏನಾಗಿರುತ್ತೆ ಅಂತ ನೋಡಿ. ಇಲ್ಲಿ ಅನುವಂಶೀಯತೆ ಅಂತಕ್ಕಂಥದ್ದು ಹೆರಿಡಿಟಿ. ಒಂದು ಮಗುವಿನಲ್ಲಿ ಅಥವಾ ತಂದೆ ತಾಯಿಗಳಿಂದ ಒಂದು ತಲೆಮಾರಿನ ಮತ್ತೊಂದು ತಲೆಮಾರಿಗೆ ಈ ಗುಣಾಣುಗಳು ಅಂತ ಕರಿತೀವಿ. ಇವುಗಳಿಗೆ ಅಂತ ಕರಿತೀವಿ ನಾವು ಜೀನ್ಸ್ಗಳು ಅಂತ ಕರಿತೀವಿ. ಗುಣಾಣುಗಳು ಜೀನ್ಸ್ಗಳು ಅಂತ ಕರಿತೀವಿ. ಏನಾಗುತ್ತೆ, ಒಂದು ಕೂದಲ ಬಣ್ಣ ಇರ್ಬೋದು, ಹಾಗೆ ಇನ್ನೊಂದು ಚರ್ಮದ ಬಣ್ಣ ಇರ್ಬೋದು, ಹಾಗೆ ಇನ್ನೊಂದು ನಿಮ್ಮ ಬೆರಳುಗಳೇನಿದೆ ಬೆರಳುಗಳ ಗಾತ್ರ ಇರ್ಬೋದು, ಹಾಗೆ ನಿಮ್ಮ ಕಾಲಿನ ಗಾತ್ರ ಇರ್ಬೋದು. ಇವು ಒಂದಲ್ಲ ಒಂದು ತಂದೆ ಮತ್ತು ತಾಯಿಯಿಂದ ಏನಾಗಿರುತ್ತೆ ನಿಮಗೆ ಟ್ರಾನ್ಸ್ಫರ್ ಆಗಿರುತ್ತೆ. ಅದನ್ನೇ
ಅನುವಂಶೀಯತೆ ವೈಯಕ್ತಿಕ ಭಿನ್ನತೆಯಲ್ಲಿ ಅವನ ಎತ್ತರ, ತೂಕ ಮತ್ತು ಗಾತ್ರ, ಬಣ್ಣದಲ್ಲಿ ಆಗುತ್ತೆ. ಪರಿಸರದ ಪ್ರಭಾವದಿಂದ ಅವನ ಐಕ್ಯೂಯಲ್ಲಿ ಆಗ್ತಕ್ಕಂತಹ ಬದಲಾವಣೆಗಳು ಸಹ ಇರ್ಬೋದು. ನೋಡಿ, ಅಂತರ್ಸ್ರಾವ ಗ್ರಂಥಿಗಳು, ನಿರ್ನಾಳ ಗ್ರಂಥಿಗಳೇನಿದೆ ಇವುಗಳಿಂದಲೂ ಗ್ಲ್ಯಾಂಡ್ಸ್ಗಳಿಂದಲೂ ಸಹ ಆಗುತ್ತೆ. ಹಾಗಾಗಿ ಈ ಮೇಲಿನ 3 ಅಂಶಗಳು ಅಥವಾ ಏನಿದೆ ಇವಿಷ್ಟು ಸರಿ ಅಂತ ಹೇಳಬೇಕು. ಮೇಲಿನ 3 ಅಂಶಗಳು ಸರಿ ಅಂತ ಹೇಳಬೇಕಾಗತ್ತೆ. ಪರಿಸರದ ಪ್ರಭಾವ ಹೇಗಿರುತ್ತೆ ಅಂದರೆ, ಒಂದು ಮಗು ತಾಯಿಯ ಗರ್ಭದಲ್ಲಿದ್ದಾಗಲೇ ಆ ತಾಯಿ ಬೆಳಕಿನಲ್ಲಿದ್ದಾಗ ಸೇವಿಸುವ ಆಹಾರ, ಅವರು ಕತ್ಲ ಕೋಣೆಯಲ್ಲಿ ಬಿಡದೆ ಬೆಳಕಿನಲ್ಲಿ ಬಿಡ್ತಕ್ಕಂಥದ್ದು, ಅಥವಾ ಈ ಗರ್ಭವತಿಯಾದಂಥ ತಾಯಿ ಈ ಬೆಂಕಿಯನ್ನು ನೋಡಿದರೆ ಅಥವಾ ಸರ್ಪಗಳು ಅಥವಾ ಈ ಥರದ್ದು ಬೇರೆ ಬೇರೆ ನೋಡಿ ಎದುರಿದರೆ ಆ ಮಗುನೂ ಸಹ ಭಯಪಡುತ್ತೆ. ಹಾಗಾಗಿ ತಾಯಿ ಗರ್ಭದಲ್ಲಿದ್ದಾಗಲೇ ಸಹ ಮಗುವಿನ ಮೇಲೆ ಪರಿಸರದ ಪ್ರಭಾವ ಬೀರುತ್ತೆ. ಇಂಡಿವಿಜುವಲ್ ಡಿಫ್ರೆನ್ಸಸ್, ವೈಯಕ್ತಿಕ ಅಥವಾ ವೈವಿಧ್ಯತೆಯನ್ನು ನಿರ್ಧರಿಸುವ ಅಂಶಗಳು ಆವಾಗಿಂದಲೇ ಪ್ರಭಾವವನ್ನು ನೀಡ್ತಾ ಇರ್ತವೆ. ಈ ಅಂತಸ್ರಾವ ಗ್ರಂಥಿಗಳು, ನಿಮಗೆ ಪಿಟ್ಯುಟರಿ ಇರ್ಬೋದು, ಅಡ್ರಿನಲ್ ಇರ್ಬೋದು, ಈ ಗ್ರಂಥಿಗಳು ಸಹ ನಿಮಗೇನಾಗುತ್ತೆ ಬೀಳ್ತವೆ ಪ್ರಭಾವವನ್ನು. ನೆಕ್ಸ್ಟ್, ವ್ಯಕ್ತಿಯನ್ನು ಕುರಿತು ವಿವರವಾಗಿ ಅಧ್ಯಯನ ಮಾಡುವ ವಿಧಾನ. ನೋಡಿ, ಇಲ್ಲಿ ವ್ಯಕ್ತಿಯನ್ನು ಕುರಿತು ವಿವರವಾಗಿ ಅಧ್ಯಯನ ಮಾಡುವಂತಹ ವಿಧಾನ. ಒಂದು ಅವಲೋಕನ ಇದೆ, ಅಂದರೆ ಅಬ್ಸರ್ವೇಷನ್ ಮೆಥಡ್ ಇದೆ. ಹಾಗೆ ಕ್ಷೇತ್ರ ಅಧ್ಯಯನ ವಿಧಾನ ಅಂತಕ್ಕಂಥದ್ದು ಏರಿಯಾ ಸ್ಟಡಿ ಇರ್ಬೋದು, ಹಾಗೆ ಎಕ್ಸ್ಪೆರಿಮೆಂಟಲ್ ಮೆಥಡ್ ಇರ್ಬೋದು, ಹಾಗೆ ಕೇಸ್ ಸ್ಟಡಿ ಇರ್ಬೋದು. ನೋಡಿ, ಏನು ಕೊಟ್ಟಿದ್ದಾರೆ, ಒಬ್ಬ ವ್ಯಕ್ತಿಯನ್ನು ಕುರಿತು ವಿವರವಾಗಿ ಅಧ್ಯಯನ ಮಾಡು. ಒಂದು ಸಂಸ್ಥೆ ವ್ಯಕ್ತಿಯನ್ನು ವಿವರವಾಗಿ ಅಧ್ಯಯನ ಮಾಡ್ತಕ್ಕಂಥದ್ದು ಯಾವುದು ಅಂದರೆ ಈ ಒಂದು ಕೇಸ್ ಸ್ಟಡಿ ಅಂತಕ್ಕಂಥದ್ದು, ಬುಕ್ಸ್ ಅವರ ಕೇಸ್ ಸ್ಟಡಿ. ವಿಲ್ಹೆಲ್ಮ್ ವುಂಟ್ರವರ ಒಂದು ಪ್ರಾಯೋಗಿಕ ವಿಧಾನ ಏನಿದೆ ಎಕ್ಸ್ಪೆರಿಮೆಂಟಲ್ ಮೆಥಡ್, ಇದು ವಿಶ್ವಸನೀಯ. ಹಾಗೆ ಕ್ಷೇತ್ರ ಅಧ್ಯಯನ ಅಂತಕ್ಕಂಥದ್ದು ಪಾಲ್ ಅಂತಕ್ಕಂಥ ಮನೋವಿಜ್ಞಾನಿಯ ಕ್ಷೇತ್ರ ಅಧ್ಯಯನ ವಿಧಾನ. ಹಾಗೆ ಅವಲೋಕನ ವಿಧಾನ JB ವ್ಯಾಟ್ಸನ್ ಸಹ ಬರ್ತಾರೆ ಅವಲೋಕ ವಿಧಾನಕ್ಕೆ ಸಂಬಂಧಿಸಿದಂತೆ. ಆದರೆ ಈ ಅಧ್ಯಯನ ಮಾಡ್ತಕ್ಕಂಥದ್ದು ಕುರಿತು ಯಾವುದು ಅಂದರೆ ಇಲ್ಲಿ ಶಾಲಾ ಕಾಲೇಜು ಎಕ್ಸ್ಪೆರಿಮೆಂಟಲ್ ಮೆಥಡ್ ಸಂಶೋಧನೆ ಇಲ್ಲಿ ಬರುತ್ತೆ. ಅವಲೋಕನ ಅಂದರೆ ತನ್ನನ್ನೇ ತಾನು ಅವಲೋಕಿಸಿಕೊಳ್ತಕ್ಕಂಥದ್ದು, ರಿಪೋರ್ಟ್ ಮಾಡ್ತಕ್ಕಂಥದ್ದು ಇಲ್ಲಿ ಅವಲೋಕನ ಪದ್ಧತಿಯಲ್ಲಿ ಅಬ್ಸರ್ವಿಂಗ್ ಮೆಥಡ್ಸಲ್ಲಿ ಬರ್ತದೆ ಅಂತಕ್ಕಂಥದ್ದು. ನೆಕ್ಸ್ಟ್, ಹಾಗಾದರೆ 7ನೇ ಪ್ರಶ್ನೆಯಾಗಿ ಬೆಳವಣಿಗೆ ಮತ್ತು ವಿಕಾಸದ ನಡುವಿನ ವ್ಯತ್ಯಾಸವೆಂದರೆ, ನೋಡಿ ಎಲ್ಲ ಎಕ್ಸಾಮ್ಗಳಲ್ಲೂ ಈ ಪ್ರಿನ್ಸಿಪಲ್ಸ್ ಆಫ್ ಡೆವಲಪ್ಮೆಂಟ್ ಅಂತ ಏನಿದೆ ನೋಡಿ, ಬೆಳವಣಿಗೆ ಅಂದರೆ ನಿಮಗೆ ಡೆವಲಪ್ಮೆಂಟ್ ಅಂತ ಗೊತ್ತಿರಬೇಕು. ಹಾಗೆ ನಿಮಗೆ ನೋಡಿ ವಿಕಾಸ ಅಂದರೆ ಡೆವಲಪ್ಮೆಂಟ್ ಅಂತ ಗೊತ್ತಿರಬೇಕು. ನಿಮಗೆ ಬೆಳವಣಿಗೆ ಅಂದರೆ ಈ ಗ್ರೋತ್ ಅಂತಕ್ಕಂಥದ್ದು ಗೊತ್ತಿರಬೇಕು ಇಂಗ್ಲೀಷಲ್ಲಿ. ನೋಡಿ, ಗುಣಾತ್ಮಕ ಮತ್ತು ಪರಿಣಾಮಾತ್ಮಕ ಯಾವುದು, ಕ್ವಾಂಟಿಟೇಟಿವ್ ಮತ್ತು ಕ್ವಾಲಿಟೇಟಿವ್ ಯಾವುದು ಅಂತ ಗೊತ್ತಿರಬೇಕು. ಕ್ವಾಲಿಟೇಟಿವ್ ಯಾವುದು, ಕ್ವಾಂಟಿಟೇಟಿವ್ ಯಾವುದು. ವಿಕಾಸ ಅಂದರೆ ನಿಮಗೆ ಕ್ವಾಂಟಿಟೇಟಿವ್, ಹಾಗೆ ಬೆಳವಣಿಗೆ ಅಂದರೆ ನಿಮಗೆ ಕ್ವಾಲಿಟೇಟಿವ್, ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ಸ್ ಬಗ್ಗೆ ಗೊತ್ತಿರಬೇಕು. ನೋಡಿ, ಬೆಳವಣಿಗೆ ಒಂದು ನಿರಂತರ ಪ್ರಕ್ರಿಯೆ, ಆದರೆ ವಿಕಾಸ ನಿರಂತರ ಪ್ರಕ್ರಿಯೆ ಅಲ್ಲ. ಇದು ಉಲ್ಟಾ ಕೊಟ್ಟಿದ್ದಾನೆ. ನೋಡಿ, ಬೆಳವಣಿಗೆ ನಿರಂತರ ಪ್ರಕ್ರಿಯೆ ಅಲ್ಲ, ವಿಕಾಸ ಏನಿದೆ ಇದು ನಿರಂತರ ಪ್ರಕ್ರಿಯೆ ಆದರೆ ಅಲ್ಲ ಅಂತ ಕೊಟ್ಟಿದ್ದಾನೆ. ಈ ಫಸ್ಟ್ ಸ್ಟೇಟ್ಮೆಂಟ್ ತಪ್ಪು. ವಿಕಾಸ ಏನಿರುತ್ತೆ ಹುಟ್ಟಿನಿಂದ ಚಟ್ಟದವರೆಗೆ ಆಗ್ತಕ್ಕಂಥ ಡೆವಲಪ್ಮೆಂಟ್ಸನ್ನು ನಾವು ವಿಕಾಸ ಅಂತ ಕರಿತೀವಿ. ಏನಂತ ಕರಿತೀವಿ? ವಿಕಾಸ ಅಂತ. ವಿಕಾಸವನ್ನು ನಿರಂತರ ಪ್ರಕ್ರಿಯೆ ಆದರೆ ಬೆಳವಣಿಗೆ ನಿರಂತರ ಪ್ರಕ್ರಿಯೆ ಅಲ್ಲ. ಎಸ್, ಹಾಗಾದರೆ ಈ ಸೆಕೆಂಡ್ ಒನ್ ಬಿ ಸ್ಟೇಟ್ಮೆಂಟ್ ಏನಿದೆ ಇದು ನಮಗೆ ಸರಿಯಾದ ಉತ್ತರ. ವಿಕಾಸ ಬೆಳವಣಿಗೆ ಎರಡು ನಿರಂತರ ಪ್ರಕ್ರಿಯೆಗಳು, ಮೇಲಿನ ಯಾವುದೂ ಅಲ್ಲ. ನೋಡಿ, ಬೆಳವಣಿಗೆ ಅಂತಕ್ಕಂಥದ್ದು ಏನಿದೆ ಇದು ಒಂದು ಹಂತಕ್ಕೆ ನಿಂತು ಹೋಗುತ್ತೆ. ನಮಗೆ ಈ ಬೆಳವಣಿಗೆ ಅಂತಕ್ಕಂಥದ್ದು ಏನಾಗುತ್ತೆ 22-23ನೇ ವಯಸ್ಸಿಗೆ ಅದರ ಒಂದು ಏನು ಒಳ್ಳೆಯ ಸ್ಥಿತಿಯನ್ನು ಕಳೆದುಕೊಂಡು ಬಿಡುತ್ತೆ, ಅಲ್ಲಿಗೆ ಅದು ನಿಂತು ಹೋಗುತ್ತೆ, ನಿಧಾನವಾಗುತ್ತೆ. ಆದರೆ ಬೆರಳುಗಳು, ಕೂದಲು ಇವು ಬೆಳವಣಿಗೆ ಆಗ್ತಾ ಇರುತ್ತೆ. ಬಟ್ ಅದು ಬಿಟ್ಟರೆ ಮೊದಲ ಒಂದು ಬೆಳವಣಿಗೆ ಸ್ಥಿತಿಯಲ್ಲಿ ಬೆಳೆಯಲ್ಲ. ಆದರೆ ವಿಕಾಸ ಅಂತಕ್ಕಂಥದ್ದು ನಿರಂತರವಾಗಿ ನಿಮಗೆ ಯಾವ ಏಜಲ್ಲಾದರೂ ಇದು ಆಗ್ತದೆ, ಆದರೆ ಪ್ರಮಾಣದಲ್ಲಿ ಕಡಿಮೆ ಮತ್ತು ಇಳಿಕೆ ಏರಿಕೆ ಕ್ರಮದಲ್ಲಿ ಇರುತ್ತೆ. ಅಂದರೆ ಪೂರ್ವ ಬಾಲ್ಯ ಉತ್ತರ ಬಾಲ್ಯದಲ್ಲಿ ಇದರ ಪ್ರಮಾಣ ಹೇಗೆ ಹೆಚ್ಚಾಗಿರುತ್ತೆ, ಹಾಗೆ ಅಡೋಲೆಸೆನ್ಸ್ ಪೀರಿಯಡಲ್ಲಿ ಇದು ಹೇಗೆ ನಾಯಕರ ಪೂಜೆಯನ್ನು ಮಾಡುತ್ತೆ. ಹಾಗಾಗಿ ವಿಕಾಸ ಡೆವಲಪ್ಮೆಂಟ್ ಮತ್ತು ಬೆಳವಣಿಗೆ ಗ್ರೋತ್ ಬಗ್ಗೆ ನಮಗೆ ಮಾಹಿತಿ ಬೇಕು. ಮುಖ ಕಂಕುಳು ಮುಂತಾದೆಡೆ ರೋಮಗಳು ಬೆಳೆಯುವ ವಯಸ್ಸು. ನೋಡಿ, ನಮಗೆ ಮುಖದ ಮೇಲೆ ಮೀಸೆ ಬರ್ತಕ್ಕಂಥದ್ದು ಹೌದಾ, ಶೇಷಾವಸ್ಥೆ, ಬಾಲ್ಯಾವಸ್ಥೆ ಮತ್ತು ಹದಿಹರಿಯ ಮತ್ತು ವಯಸ್ಕತನ ಅಂತ. ನೋಡಿ, ಇಲ್ಲಿ ಅಡಾಲ್ಟ್ ಏಜ್ ಕೊಟ್ಟಿದ್ದಾರೆ ನಮಗೆ, ಹಾಗೆ ಇಲ್ಲಿ ಅಡೋಲೆಸೆಂಟ್ ಪೀರಿಯಡಿಗೆ ಕೊಟ್ಟಿದ್ದಾರೆ, ಹಾಗೆ ಶೇಷಾವಸ್ಥೆ ಮತ್ತು ಬಾಲ್ಯಾವಸ್ಥೆ ಚೈಲ್ಡ್ಹುಡ್ ಮತ್ತು ಈ ಇನ್ಫೆನ್ಸಿ ಸ್ಟೇಜಿಗೆ ಸಂಬಂಧಿಸಿದಂಥ ಅಂಶಗಳನ್ನು ಕೊಟ್ಟಿದ್ದಾರೆ. ನೋಡಿ, ನಿಮಗೆ ಒಂದು ಮುಜುಗರದ ಸಂಗತಿ, ಈ ಸಾಮಾಜಿಕವಾಗಿ ಆಟ ಆಡುವಾಗ ಮೇಲ್ ಮತ್ತು ಫೀಮೇಲ್ ನಡುವೆ, ಬಾಲಕ ಬಾಲಿಕೆಯರ ನಡುವೆ ಉಂಟಾಗ್ತಕ್ಕಂಥದ್ದು ಹೆಚ್ಚಾಗಿ ಈ ಒಂದು ಉತ್ತರ ಬಾಲ್ಯದಿಂದ ಹದಿಹರೆಯದ ಸಮಯದಲ್ಲಿ.
ಇಲ್ಲಿ ಉತ್ತರ ಪೂರ್ವ ಬಾಲ್ಯ ಅಂತ ಕೊಟ್ಟಿಲ್ಲ, ಬಾಲ್ಯ ಶೈಶವ ಅಂತ ಕೊಟ್ಟಿದ್ದಾನೆ. ಹಾಗಾಗಿ ಹದಿಹರೆಯ ಅಂತಕ್ಕಂಥದ್ದು ಏನಿದೆ, ಅಡೋಲೆಸೆನ್ಸ್ ಪೀರಿಯಡ್ ಏನಿದೆ, ಇದಕ್ಕೆ ಒಂದು ಉತ್ತಮವಾದಂತಹ ಆನ್ಸರ್ ಅಂತ ನಾವು ನೋಡ್ತಾ ಹೋಗೋಣ. ನೋಡಿ, ಪ್ರಸವ ಪೂರ್ವಾಂತರ ಅಂದರೆ ಗರ್ಭಧಾರಣೆಯಿಂದ ಜನನದವರೆಗೆ. ನೋಡಿ, ಗರ್ಭಧಾರಣೆ 9 ತಿಂಗಳೇನಿದೆ, ಜನನದವರೆಗೆ ಇರ್ತಕ್ಕಂಥದ್ದು ನಾವು ಈ ಪ್ರಿನಾಟಲ್ ಸ್ಟೇಜ್ ಅಂತ ಕರಿತೀವಿ, ಅಥವಾ ಅಂದರೆ ಪೀರಿಯಡ್ ಅಂತ ಕರಿತೀವಿ. ಶೈಶವ ಅಂದರೆ ಇನ್ಫ್ಯಾನ್ಸಿ ಬರ್ತ್ ಅಥವಾ ಜನನದಿಂದ 2 ವಾರಗಳವರೆಗೆ ಅಂತ. ಹಸುಳೆತನ ಅಂದರೆ ಬೇಬಿಹುಡ್ ಅಂತಕ್ಕಂಥದ್ದು 2 ವಾರದಿಂದ 2 ವರ್ಷದವರೆಗೆ. ಪೂರ್ವ ಬಾಲ್ಯ ಅಂದರೆ ಅರ್ಲಿ ಚೈಲ್ಡ್ಹುಡ್, ಹಾಗೆ ಲೇಟರ್ ಚೈಲ್ಡ್ಹುಡ್. ಈ ಎರಡೂ ಕಾನ್ಸೆಪ್ಟ್ ಅಲ್ಲಿ ಕೊಟ್ಟಿಲ್ಲ ಅವನು. ಇಲ್ಲಿ ಬಾಲ್ಯ ಕೊಟ್ಟಿದ್ದಾನೆ, ಹಾಗೆ ಶೈಶವಾವಸ್ಥೆ ಕೊಟ್ಟಿದ್ದಾನೆ. ಲೈಂಗಿಕ ಪರಿಪಕ್ವತೆಯ ಕಾಲ ಅಂದರೆ 12ರಿಂದ 13, 14ನೇ ವಯಸ್ಸು. ಆದರೆ ಇದು ಹೆಚ್ಚಾಗಿ ಆಗ್ತಕ್ಕಂಥದ್ದು 13ರಿಂದ 19ನೇ ವಯಸ್ಸಿನಲ್ಲಿ. ಇದು ಪುರುಷರಲ್ಲಿ. ಮಹಿಳೆಯರಲ್ಲಿ 12ರಿಂದ 13 ಬಾಲಕಿಯರಲ್ಲಿ. ಪುರುಷರಲ್ಲಿ ಈ 2 ಪೀರಿಯಡ್ಗಳೇನಿದೆ, ಒಂದು ಲೈಂಗಿಕ ಪಕ್ವತೆಯ ಕಾಲ ಮತ್ತು ಈ ಹದಿಹರೆಯದವರ ಕಾಲದಲ್ಲಿ ಇದಾಗ್ತದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ನಿಮಗೆ 12 to 19 ಇಯರ್ಸಲ್ಲಿ ಈ ಚೇಂಜಸ್ ದೇಹದಲ್ಲಿ ಹೆಚ್ಚಾಗಿರುತ್ತೆ ಅಂತಕ್ಕಂಥದ್ದು. ನೋಡಿ, ಇಲ್ಲಿ ಈ ಹರ್ಲಾಕ್ರವರ 10 ಅಂಶಗಳೇನಿದೆ ಅಥವಾ 10 ಸ್ಟೇಜಸ್ ಏನಿದೆ, ಈ 10 ಸ್ಟೇಜಸ್ ಬಗ್ಗೆಯೂ ಸಹ ಗೊತ್ತಿರಬೇಕು. ಇದು ವಿವರವಾಗಿ ಅಧ್ಯಯನ ಮಾಡಬೇಕು. ಇದ್ರ ಮೇಲೆ ಯಾವಾಗಲೂ ಸಹ ನಿಮಗೆ ಪ್ರಶ್ನೆಗಳು ಬಂದೇ ಬರುತ್ತೆ. ಎಸ್, ಹಾಗಾದರೆ ಈ ಕಾನ್ಸೆಪ್ಟ್ ಆದಮೇಲೆ ಆರಂಭಿಕ ಹದಿಹರೆಯದವರಲ್ಲಿ ಕಂಡುಬರುವ ದುಗುಡ ಸಂಬಂಧಪಟ್ಟಿರುವುದು. ದುಗುಡ ಅಂತಕ್ಕಂಥದ್ದು ಅಂದರೆ ಅವ್ರ ಮನಸ್ಸಲ್ಲಿ ಏನೋ ಇದು ಬೇಕು ಇದು ಬೇಡ, ಫ್ಯಾಮಿಲಿ, ಪ್ರೀತಿ ಅಥವಾ ಈ ಥರದ್ದೇನೋ ಪೋಷಕರ ನಡುವೆ, ಅಥವಾ ಈ ವಸ್ತು ಬೇಕು, ಬೈಕೇ ಬೇಕು, ವಸ್ತುಗಳು, ಈ ಥರದ ಅನೇಕವಾದಂಥ ದುಗುಡಗಳು ಅವ್ರ ಮನಸ್ಸಲ್ಲಿಡುತ್ತೆ. ಜಡತ್ವ, ಅಭದ್ರತೆ, ಅಥವಾ ತಾಧ್ಯಾತ್ಮತೆಗೆ ಮತ್ತು ಪಕ್ವತೆ ಅಂತಕ್ಕಂಥದ್ದು ಇರುತ್ತೆ. ನೋಡಿ, ಇಲ್ಲಿ ಆರಂಭಿಕ ಹದಿಹರೆಯದಲ್ಲಿ ಕಂಡುಬರುವ ದುಗುಡ ಏನಿರುತ್ತೆ ಅಂದರೆ ಅವರಿಗೆ ಯಾವುದನ್ನು ಆಯ್ಕೆ ಮಾಡಬೇಕು ಬಿಡಬೇಕು, ಅನನ್ಯತೆ ಅಂತ ಕರಿತೀವಿ. ಏನಂತ ಕರಿತೀವಿ? ಅನನ್ಯತೆ ಅಥವಾ ತಾಧ್ಯಾತ್ಮತೆ ಅಂತ ಕರಿತೀವಿ. ತಾಧ್ಯಾತ್ಮತೆ ಅಂತ ಕರಿತಕ್ಕಂಥ ಅಂಶಗಳ ಬಗ್ಗೆನೂ ನಾವು ನೋಡ್ತಾ ಹೋಗೋದು. ನೋಡಿ, ವ್ಯಕ್ತಿ ತಾನು ಪರಿಸರದೊಂದಿಗೆ ಹೊಂದಿಕೊಳ್ಳುವಾಗ ಈ ಸಂದರ್ಭದಲ್ಲಿ ವ್ಯಕ್ತಿ ಏನು ಮಾಡ್ತಾನೆ, ತಾನು ಪರಿಸರದೊಂದಿಗೆ ಹೊಂದಿಕೊಳ್ಳುವಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಈ ರೀತಿಯ ದುಗುಡಗಳು ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾಗಿ ಆಧ್ಯಾತ್ಮತೆ ಮತ್ತು ಅನನ್ಯತೆ ಬಗ್ಗೆ ನಾವು ನೋಡ್ತಾ ಹೋಗ್ಬೋದು. ಅಭದ್ರತೆ ಮತ್ತು ಜಡತ್ವಕ್ಕೆ ಮತ್ತು ಪಕ್ವತೆಗೆ ಸಂಬಂಧಿಸಿದಂಥ ಅಂಶಗಳನ್ನು ಸಹ ನಾವಿಲ್ಲಿ ಗುರುತಿಸ ಹೋಗ್ಬೋದು. ಎಸ್, ಹಾಗಾದರೆ ಈ ಕಾರಣಗಳಿಂದ ನಾವು ಆರಂಭಿಕ ಹದಿಹರೆಯದಲ್ಲಿ ಕಂಡುಬರುವ ದುಗುಡ ಸಂಬಂಧಪಟ್ಟಿರ್ತಕ್ಕಂಥ ಅಂಶಗಳನ್ನು ನೋಡ್ಬೋದು. ಈ ವಯಸ್ಸಿನಲ್ಲಿ ವ್ಯಕ್ತಿ ಪರಿಸರದೊಂದಿಗೆ ಹೊಂದಿಕೊಳ್ಳುವ ಸಂದರ್ಭದಲ್ಲಿ ಆಗ್ತಕ್ಕಂಥ ಕೆಲವು ದುಗುಡಗಳೇನಿದೆ, ಇದು ನಮಗೆ ಈ ಅನನ್ಯತೆ ಅಂತ ಕರಿತೀವಿ. ಒಬ್ಬ 8ನೇ ತರಗತಿಯ ವಿದ್ಯಾರ್ಥಿ ಸಿಗರೇಟ್ ಸೇದುವಾಗ ಸಿಕ್ಕಿಬಿದ್ದು ಅವನ ಶಿಕ್ಷಕರಾಗಿ ನೀವು ಅವನನ್ನು ಹೇಗೆ ನಿಭಾಯಿಸುವಿರಿ? ನೋಡಿ, ಸಿಗರೇಟ್ ಸೇಗುವಾಗ ಸಿಕ್ಕಿಬಿದ್ದು ನೀವು ಅವನನ್ನು ಹೇಗೆ ನಿಭಾಯಿಸಿರುವುದು? ಧೂಮಪಾನ ಮಾಡಿದ್ದಕ್ಕಾಗಿ ಶಿಕ್ಷಿಸುವೆ, ಪ್ರಾಂಶುಪಾಲರಿಗೆ ದೂರು ನೀಡುವೆ, ಪೋಷಕರಿಗೆ ದೂರು ನೀಡುವೆ, ಧೂಮಪಾನ ದುಷ್ಪರಿಣಾಮಗಳ ಬಗ್ಗೆ ಆಪ್ತ ಸಲಹೆ. ನೋಡಿ, ಫಸ್ಟ್ ಟೈಮೇ ನೀವು ಅವನನ್ನು ಸಸ್ಪೆಂಡ್ ಮಾಡೋಕ್ಕಾಗಲ್ಲ. ಹದಿಹರೆಯದ ಏಜಲ್ಲಿ ತಪ್ಪುಗಳು ಸಹಜವಾಗಿರುತ್ತೆ. ಅವನನ್ನು ಮನವೊಲಿಸಿ ಅದರಿಂದ ಆಗ್ತಕ್ಕಂಥ ಹಾನಿಗಳೇನಿದೆ ಅವುಗಳ ಬಗ್ಗೆ ನೀವು ತಿಳಿಸ್ಕೊಡ್ಬೇಕು. ಆ ನಂತರವಾಗಿ ಅವನೇನಾದರೂ ಅದರಲ್ಲಿ ಮುಂದುವರೆದ್ರೆ, ದುಶ್ಚಟಗಳಿಂದ ದುಸ್ವ್ಯಸನಿ ಆದರೆ, ಈ ದುಶ್ಚಟಗಳಿಂದ ಮುಂದುವರೆದಾಗ ಏನಾಗುತ್ತೆ, ನೀವು ಪೋಷಕರಿಗೆ, ಪ್ರಾಂಶುಪಾಲರಿಗೆ ಅದನ್ನು ನೀಡಬೇಕಾಗತ್ತೆ. ಆದರೆ ಈ ಪ್ರಶ್ನೆಗೆ ಫಸ್ಟ್ ಸಿಕ್ಕಿಬಿದ್ದಾಗ ಡೈರೆಕ್ಟ್ ನಿಮಗೆ ಧೂಮಪಾನ ದುಷ್ಪರಿಣಾಮಗಳ ಬಗ್ಗೆ ಆಪ್ತ ಸಲಹೆ ನೀಡುವುದು. ನೋಡಿ, ಇಲ್ಲಿ ಆಪ್ತ ಸಲಹೆಯನ್ನು ನೀಡ್ತಕ್ಕಂಥದ್ದು ಭಾಳ ಮುಖ್ಯ. ನೋಡಿ, ಇದು 10ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ. ನೆಕ್ಸ್ಟ್ ಅದಾದಮೇಲೆ ಪರೀಕ್ಷೆಯಲ್ಲಿ ನಕಲು ಮಾಡಿ ಪಾಸು ಮಾಡುವ ವಿದ್ಯಾರ್ಥಿ ಇತರ ಹುಡುಗರು ಸಹ ಪರೀಕ್ಷೆಯಲ್ಲಿ ನಕಲು ಮಾಡುತ್ತಾರೆ ಎಂದು ಭಾವಿಸುತ್ತಾನೆ. ಈ ರಕ್ಷಣಾ ತಂತ್ರ. ನೋಡಿ, ಡಿಫೆನ್ಸ್ ಮೆಕಾನಿಸಮ್ ಬಗ್ಗೆ ಪ್ರಶ್ನೆಗಳು ಬರಲ್ಲ ಅಂತಿದ್ರಿ, ಬಂದಿದೆ ನೋಡಿ ಇಲ್ಲಿ. ಡಿಫೆನ್ಸ್ ಮೆಕಾನಿಸಮ್ ಬಗ್ಗೆ ಈ ರಕ್ಷಣಾ ತಂತ್ರವನ್ನು ಏನೆಂದು ಕರೆಯುವರು ಅಂತ. ನೋಡಿ, ಏನೆಂದು ಕರೆಯುವರು ಅಂತಕ್ಕಂಥದ್ದು. ನೋಡಿ, ಪರೀಕ್ಷೆಯಲ್ಲಿ ನಕಲು ಮಾಡಿ ಪಾಸು ಮಾಡುವ ವಿದ್ಯಾರ್ಥಿಗಳು ಇತರ ಹುಡುಗರು ಸಹ ಪರೀಕ್ಷೆಯಲ್ಲಿ ನಕಲು ಮಾಡುತ್ತಾರೆ ಅಂತ. ನೋಡಿ, ಅವನು ಕಾಪಿ ಹೊಡೆದನಂದರೆ ಇವನು ಕಾಪಿ ಹೊಡೆಯೋದು ಅಂತ. ನೋಡಿ, ಪ್ರತಿಗಾಮಿ ಪಲಾಯನ ಅಂದರೆ ಪರೀಕ್ಷೆ ತುಂಬ ಕಷ್ಟ ಇತ್ತು, ಹಾಗಾಗಿ ನಾನು ಈ ಪರೀಕ್ಷೆಯಲ್ಲಿ ಫೇಲ್ ಆದೆ ಅಂತಕ್ಕಂಥದ್ದು ಹೇಳೋದು, ಅದು ಪಲಾಯನ ಅಂತ. ಆದರೆ ಇಲ್ಲೇನಾಗ್ತಾ ಇದೆ,
ಬಾಹ್ಯ ರೋಪಣ ಅಂತ ಕರಿತಾ ಇದ್ವಿ. ಬಾಹ್ಯ ರೋಪಣ ಆರೋಪ ಮಾಡ್ತಾ ಇದ್ದಾನೆ. ಏನು ಮಾಡ್ತಾ ಇದ್ದಾನೆ? ಆರೋಪ ಮಾಡ್ತಾ. ಬಾಹ್ಯ ಬೇರೆಯವರು ಸಹ ಕಾಪಿ ಹೊಡಿತಾ ಇದ್ದಾರೆ, ನಾನೂ ಸಹ ಕಾಪಿ ಹೊಡಿತಾ ಇದ್ದೀನಿ ಅಂದರೆ ತನ್ನ ತಪ್ಪನ್ನು, ಇದರ ಅರ್ಥ ಏನು ಅಂದರೆ ತನ್ನ ತಪ್ಪನ್ನು ಇತರರ ಮೇಲೆ ಹಾಕ್ತಕ್ಕಂಥದ್ದೇ ಈ ಒಂದು ಬಾಹ್ಯ ರೋಪಣೆ ಅಂತ ಕರಿತೀವಿ. ಬಾಹ್ಯ ರೋಪಣೆ ಅಂತ ಕರೆದ್ರೆ ಏನು ಅಂದರೆ ತನ್ನ ತಪ್ಪನ್ನು ಇತರರ ಮೇಲೆ ಹಾಕ್ತಕ್ಕಂಥದ್ದು. ಉದಾತ್ತೀಕರಣ, ತಾರ್ಕಿಕತೆ ಅಂದರೆ ತಾರ್ಕಿಕವಾದ ಅಂದರೆ ತನಗೆ ತಾನು ಮೋಸ ಮಾಡ್ಕೊಳ್ತಕ್ಕಂಥದ್ದು ತಾರ್ಕಿಕತೆ. ಅಂದರೆ ಉದಾತ್ತತೆ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿದೆ, ಉದಾರವಾದ ವಿಚಾರಗಳ ಜೊತೆಗೆ ಇಲ್ಲಿ ಉದಾತ್ತತೆಗೆ ಸಂಬಂಧಿಸಿದಂತೆ ನಾವೇನು ಹೇಳ್ಬೋದು ಅಂದರೆ ಈ ಸಾಂದರ್ಭಿಕವಾದಂಥ ಘಟನೆಗಳಿಗೆ ಇವು ಹೊಂದ್ಕೊಳ್ಳುವಂಥ ಅಂಶಗಳು. ಈಗ ಬಾಹ್ಯ ರೂಪಣೆ ಅಂದರೆ ಗೊತ್ತಾಯಿತು, ತನ್ನ ತಪ್ಪನ್ನು ಇತರರ ಮೇಲೆ ಹಾಕಿಬಿಟ್ಟು ತಪ್ಪಿಸ್ಕೊಳ್ತಕ್ಕಂಥ ಒಂದು ಡಿಫೆನ್ಸ್ ಮೆಕಾನಿಸಮ್ ಅಂತಕ್ಕಂಥದ್ದನ್ನು ನೋಡ್ತೀವಿ. ಈ 11ನೇ ಪ್ರಶ್ನೆಗೆ ಸರಿ ಉತ್ತರ ಯಾವುದು ಅಂದರೆ ಬಿ ಅಂತ ನಿಮ್ಗೆ ಗೊತ್ತಿರಬೇಕು. ಎಸ್ ನೋಡಿ, ಹಾಗಾಗಿ ನಾವು ಈ ಕಾನ್ಸೆಪ್ಟ್ಗಳ ಮೇಲೆ ಸ್ಟಡಿ ಮಾಡಿದ್ವಿ. ಇದೇ ರೀತಿಯಾಗಿ ಮುಂಬರುವ ಪರೀಕ್ಷೆಯಲ್ಲಿ ಮತ್ತೆ ಯಾವ ರೀತಿ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳು ಬಂದಿದೆ ಅದನ್ನು ವರ್ಕ್ ಮಾಡ್ತಾ ಹೋಗೋಣ. ವಿಡಿಯೋ ಇಷ್ಟ ಆಗಿದ್ದರೆ ಇತರರಿಗೆ ಪರಿಚಯಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್ ಒನ್ ಆ್ಯಂಡ್ ಆಲ್.